ಹಾಯ್, ಇವತ್ತು ಮ್ಯಾಂಗೋ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಪೂರ್ತಿ ಚೆನ್ನಾಗಿ ಹಣ್ಣಾಗಿರೋವಂಥ ಮಾವಿನ ಹಣ್ಣು, ಅದಾದಮೇಲೆ 1.5 ಕಪ್ಪಷ್ಟು ಚಿರೋಟಿ ರವೆ, ಅದಾದಮೇಲೆ 3/4 ಕಪ್ಪಷ್ಟು ಸಕ್ಕರೆ, ಅದಾದಮೇಲೆ 1/3 ಕಪ್ಪಷ್ಟು ಹಾಲು ಮತ್ತು ಅರ್ಧ ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್. ಇದೆಷ್ಟನ್ನು ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗಾಗೋ ಥರ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕಿಡಬೇಕು. 10 ಮಿನಿಟ್ಸ್ ಆದಮೇಲೆ 1 ಸ್ಪೂನು ಬೇಕಿಂಗ್ ಪೌಡರ್, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ, 3 ಸ್ಪೂನಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೇಕ್ ಪ್ಯಾನ್ಗೆ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿ ಅದರೊಳಗೆ ಕೇಕ್ ಪ್ಯಾನ್ ಒಳಗಡೆ ಹಾಕೋಬೇಕು. ನನ್ನ ಹತ್ರ ಕೇಕ್ ಪ್ಯಾನ್ ಇಲ್ಲ ಅಂತ ಹೇಳಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕೇಕ್ ಪ್ಯಾನ್ ಇದ್ದರೆ ಕೇಕ್ ಪ್ಯಾನ್ಗೆ ಹಾಕ್ಕೊಳ್ಳಿ. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಫಸ್ಟು ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೋಬೇಕು. ಕುಕ್ಕರ್ಗೆ ಸ್ವಲ್ಪ ಪುಡಿ ಉಪ್ಪು ಮತ್ತು ಸ್ಟ್ಯಾಂಡು ಇಟ್ಟು ಸ್ವಲ್ಪ ಹೊತ್ತು ಪ್ರೀ ಹೀಟ್ ಮಾಡಿಕೊಂಡು ಅದಾದಮೇಲೆ ನಾನು ಏನು ಕೇಕ್ ಬ್ಯಾಟರ್ ರೆಡಿ ಮಾಡಿದ್ದೆ ಅದನ್ನು ಪ್ಯಾನಿಗೆ ಹಾಕ್ಕೊಂಡು ಅದನ್ನು ಕುಕ್ಕರ್ ಒಳಗಡೆ ಇಡ್ತಾಯಿದ್ದೀನಿ. ಕುಕ್ಕರ್ನ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಕುಕ್ಕರ್ಗೆ ಗ್ಯಾಸ್ಕೆಟು ಮತ್ತು ವಿಷಿಲು ಎರಡೂ ಹಾಕಬಾರ್ದು. ಪ್ರೀ ಹೀಟ್ ಮಾಡ್ಕೊಳ್ಳುವಾಗೂ ಅಷ್ಟೇ, ಆಮೇಲೆ ಕೇಕ್ನ ಬೇಯಿಸುವಾಗೂ ಅಷ್ಟೇ. ನಾನು ಕೇಕಿಗೆ ಗಾರ್ನಿಷಿಂಗೋಸ್ಕರ ಬಾದಾಮಿ ಪೀಸಸ್ನ ಸಣ್ಣದಾಗಿ ಪೀಸಸ್ ಮಾಡಿ ಹಾಕಿದ್ದೀನಿ. ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್, ಟೂಟಿ ಫ್ರೂಟಿ ಅಥವಾ ದ್ರಾಕ್ಷಿ ಬೇರೆ ಏನಾದರೂ ಹಾಕೋದಾದರೆ ನೀವು ಹಾಕೊಳ್ಬೋದು. ನಾನಿಲ್ಲಿ ಬಾದಾಮಿ ಹಾಕ್ತಾಯಿದ್ದೀನಿ ಅಷ್ಟೇ. ಕುಕ್ಕರ್ನ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಬೇಕು. ಪ್ರೀ ಹೀಟ್ ಮಾಡ್ಕೊಂಡಾದಮೇಲೆ ಅದನ್ನು ಏನು ಕೇಕ್ ಪ್ಯಾನ್ ಏನಿದೆ ಅದನ್ನು ಕುಕ್ಕರ್ ಒಳಗಡೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ, ಇದಕ್ಕೆ ಗ್ಯಾಸ್ಕೆಟ್ ಹಾಕಬಾರ್ದು ಮತ್ತು ವಿಷಿಲ್ ಕೂಡ ಹಾಕಬಾರ್ದು. ಹಾಗೆ ಇದನ್ನು ಸಿಮ್ ಮತ್ತು ಮೀಡಿಯಮ್ ಮಧ್ಯದಲ್ಲಿ ಇಟ್ಕೊಂಡು 40 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. 40 ಮಿನಿಟ್ಸ್ ಆದಮೇಲೆ ಇದು ಕೇಕ್ ರೆಡಿಯಾಗಿರುತ್ತೆ. ಮಧ್ಯೆ ಓಪನ್ ಮಾಡಿದ್ರೆ ಕೇಕ್ ಚೆನ್ನಾಗಿ ಬರೋಲ್ಲ. ಈಗ 40 ಮಿನಿಟ್ಸ್ ಆದಮೇಲೆ ಒಂದು ಚಾಕುವಿಂದ ಚೆಕ್ ಮಾಡ್ತಾಯಿದ್ದೀನಿ. ಕೇಕ್ ರೆಡಿಯಾಗಿದೆ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಟೇಕ್ ಕೇರ್ ಆಲ್ ಆಫ್ ಯು.